Goodbye to worry, say goodbye to worry. ತುಂಬ ಎಂಬ ಪದದ ಅರ್ಥವಾಗಿ ನಾವು ವೆರಿ ಎಂಬ ಪದವನ್ನು ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ. ಇವತ್ತು ಅದಕ್ಕೆ ಗುಡ್ ಬೈ ಹೇಳಿ ನೇಟಿವ್ ಸ್ಪೀಕರ್ ಯಾವ ಥರ ಮಾತಾಡ್ತೀವಿ ಆ ಥರ ಮಾತಾಡೋಕ್ಕೆ ನಾನು ನಿಮಗೆ ಕಲಿಸ್ಕೊಡ್ತೀನಿ. ನಂಬರ್ 1, ನನಗೆ ತುಂಬ ಹಸಿವಾಗಿದೆ ಎಂಬುದನ್ನು ಇಂಗ್ಲೀಷಲ್ಲಿ ಹೇಳೋದು ಐ ಆಮ್ ವೆರಿ ಹಂಗ್ರಿ. ಇವತ್ತಿನಿಂದ ಸ್ಟಾರ್ಟ್ ಮಾಡೋದು ಐ ಆಮ್ ಸ್ಟಾರ್ವಿಂಗ್. ಇದರ ಅರ್ಥ ಕೂಡ ನನಗೆ ತುಂಬ ಹಸಿವಾಗಿದೆ. ನಂಬರ್ 2, ನಾನು ತುಂಬ ದಣಿದಿದ್ದೀನಿ ಅಂತ ಹೇಳೋಕ್ಕೆ ಐ ಆಮ್ ವೆರಿ ಟಯರ್ಡ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಆದರೆ ಇವತ್ತಿನಿಂದ ನಾವು ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ಐ ಆಮ್ ಎಕ್ಸಾಸ್ಟೆಡ್. ನಾನು ತುಂಬ ದಣಿದಿದ್ದೀನಿ. ನಂಬರ್ 3, ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳೋಕ್ಕೆ ನಾವು ಜನರಲಿ ಯೂಸ್ ಮಾಡೋದು ಐ ಆಮ್ ವೆರಿ ಹ್ಯಾಪಿ. ಇವತ್ತಿನಿಂದ ಐ ಆಮ್ ಎಕ್ಸ್ಟ್ಯಾಟಿಕ್ ಎಂಬ ಪದವನ್ನು ಯೂಸ್ ಮಾಡಿ ನನಗೆ ತುಂಬ ಸಂತೋಷವಾಗಿದೆ ಎಂಬ ಅರ್ಥ. ನಂಬರ್ 4, ನನಗೆ ತುಂಬ ಭಯವಾಗಿದೆ ಅಂತ ಹೇಳೋಕ್ಕೆ ಐ ಆಮ್ ವೆರಿ ಸ್ಕೇರ್ಡ್ ಅಂತ ಹೇಳ್ತೀವಿ. ಇವತ್ತಿನಿಂದ ಐ ಆಮ್ ಪೆಟ್ರಿಫೈಡ್ ಅಂತ ಹೇಳಿದರೂ ಕೂಡ ನನಗೆ ತುಂಬ ಭಯವಾಗಿದೆ. ನಂಬರ್ 5th ಒನ್, ನನಗೆ ನಾನು ತುಂಬ ಆಶ್ಚರ್ಯಚಕಿತನಾಗಿದ್ದೀನಿ, ಮಾತೇ ಬರ್ತಾ ಇಲ್ಲ. ಐ ಆಮ್ ವೆರಿ ಸರ್ಪ್ರೈಸ್ಡ್. ಇವತ್ತಿನಿಂದ ನಾವು ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ಐ ಆಮ್ ಸ್ಪೀಚ್ಲೆಸ್. ನಾನು ಆಶ್ಚರ್ಯಚಕಿತನಾಗಿದ್ದೀನಿ. ನನಗೆ ತುಂಬ ಬಾಯಾರಿಕೆ ಆಗಿದೆ, ನೀರಡಿಕೆ ಆಗಿದೆ ಅಂತ ಹೇಳೋಕ್ಕೆ ನಾವು ಜನರಲಿ ಯೂಸ್ ಮಾಡೋದು ಐ ಆಮ್ ವೆರಿ ಥರ್ಸ್ಟಿ ಅಂತ ಹೇಳಿ. ಆದರೆ ಇವತ್ತಿನಿಂದ ನಾವು ಹೇಳೋದು ಐ ಆಮ್ ಗ್ಯಾಸ್ಪಿಂಗ್. ನನಗೆ ತುಂಬ ನೀರಡಿಕೆ ಆಗಿದೆ, ಸೇಮ್ ಅರ್ಥ. ನಂಬರ್ 7th ಒನ್, ಐ ಆಮ್ ವೆರಿ ಕೇರ್ಲೆಸ್. ನಾನು ತುಂಬ ನಿರ್ಲಕ್ಷ್ಯವಾಗಿದ್ದೀನಿ. ನೀವು ಕೂಡ ಕೇರ್ಲೆಸ್ ಇದ್ದೀರಾ? ಇಲ್ಲ ಅಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿಕೊಂಡು ನನಗೆ ಕಮೆಂಟ್ ಮಾಡಬೇಕು. ಸೊ ಇದರ ಬದಲಾಗಿ ಇವತ್ತಿನಿಂದ ಸ್ಟಾರ್ಟ್ ಮಾಡೋದು ಐ ಆಮ್ ರೆಕ್ಲೆಸ್ ಅಂತ ಹೇಳಿದರೆ ನಾನು ತುಂಬ ನಿರ್ಲಕ್ಷ್ಯವಾಗಿದ್ದೀನಿ ಎಂಬ ಅರ್ಥ. ಫೈನಲಿ ಐ ಆಮ್ ವೆರಿ ಕೇರ್ಫುಲ್. ಐ ಥಿಂಕ್ ಯು ಆರ್ ವೆರಿ ಕೇರ್ಫುಲ್. ಹೌದಲ್ವಾ? ನಾನು ತುಂಬ ಎಚ್ಚರಿಕೆಯಿಂದಿದ್ದೀನಿ ಅಂತ ಹೇಳೋಕ್ಕೆ ಇಂಗ್ಲೀಷಲ್ಲಿ ಇವತ್ತಿನಿಂದ ಐ ಆಮ್ ಎಕ್ಸ್ಟ್ರಾ ಕಾಷಸ್. ನಾವು ಜನರಲಿ ಕಾಷಿಯಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ರಾಂಗ್. ದ ರಿಯಲ್ ಪ್ರೊನೌನ್ಸಿಯೇಷನ್ ಐ ಆಮ್ ಎಕ್ಸ್ಟ್ರಾ ಕಾಷಸ್. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್. ಸೊ ದಯವಿಟ್ಟು ನಿಮಗೆ ಇಷ್ಟವಾದಂತಹ ನೇಟಿವ್ ಸ್ಪೀಕರ್ ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ನನಗೆ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್.